ನಮಸ್ತೆ ವೀಕ್ಷಕರೇ, ಸಂಜೆವಾಣಿಗೆ ಪ್ರೀತಿಯ ಸ್ವಾಗತ. 1982ರಿಂದ ನಿರಂತರವಾಗಿ ಪತ್ರಿಕೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಸಂಜೆವಾಣಿ ನಿಮ್ಮ ಮುಂದೆ ನಾವಿದ್ದೀವಿ. ಈಗ ಕಾಫಿನಾಡು ಚಿಕ್ಕಮಗಳೂರು. ಕಾಫಿನಾಡು ಚಿಕ್ಕಮಗಳೂರು ಅಂದ ತಕ್ಷಣ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿಗೆ ರಾಜಕೀಯದಲ್ಲಿ ಪುನರ್ಜನ್ಮ ನೀಡಿದಂತಹ ಕ್ಷೇತ್ರ ಕಾಫಿನಾಡು ಚಿಕ್ಕಮಗಳೂರು. ಚಿಕ್ಕಮಗಳೂರು ಪ್ರವಾಸಿ ತಾಣದಲ್ಲಿ ನಂಬರ್ 1 ಅಂತ ಹೇಳಿ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಅದು ಕರ್ನಾಟಕದಲ್ಲೇ ಸ್ವಿಟ್ಜರ್ಲ್ಯಾಂಡ್ ಅಂತೂ ಹೇಳಿದ್ರೆ ತಪ್ಪಾಗಲಿರೋದು. ಈ ಕಾಫಿನಾಡಿನ ಪ್ರವಾಸಿ ತಾಣಗಳನ್ನು ನಾನು ನಿಮ್ಮ ಮುಂದೆ ತೋರಿಸ್ತೀನಿ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ನಾವು ನಿಮಗೆ ಪ್ರವಾಸಿ ತಾಣಗಳನ್ನು ವೀಕ್ಷಣೆ ಮಾಡಿಸಲು ಮುಂದಾಗಿದ್ದೇವೆ. ನಮ್ಮ ಈ ಒಂದು ವಿಡಿಯೋ ಚಿತ್ರೀಕರಣ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ನಾವು ಪ್ರವಾಸಿ ತಾಣಗಳನ್ನು ಹೋಗಿ ಭೇಟಿ ಮಾಡೋಣ. ವೀಕ್ಷಕರೇ, ಈಗ ನೀವು ನೋಡ್ತಾ ಇರೋದು ಶೀತಳಯನಗಿರಿ. ಶೀತಳಯನಗಿರಿ ಕರ್ನಾಟಕದಲ್ಲಿ ಅತಿ ಎತ್ತರವಾದಂತಹ ಶಿಖರ. ಇದು ಮುಳ್ಳಯ್ಯನಗಿರಿ ಹಾಗೂ ಬಾಬಾ ಬುಡನ್ಗಿರಿ ಸಮೀಪವಾಗಿದೆ. ಇದು ಚಿಕ್ಕಮಗಳೂರು ನಗರದಿಂದ ಸುಮಾರು 23ರಿಂದ 24 ಕಿಲೋಮೀಟರ್ ಅಷ್ಟು ದೂರವಿದೆ. ಈ ಒಂದು ಸ್ಥಳಕ್ಕೆ ಬಂದರೆ ನಿಮಗೆ 100% ಆಕ್ಸಿಜನ್ ಸಿಗೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ ಸ್ನೇಹಿತರೆ. ಇದ್ರ ಜೊತೆ ನಿಮಗೆ ಜರಿ ಫಾಲ್ಸ್ ಇದೆ, ಹೆಬ್ಬೆ ಫಾಲ್ಸ್ ಇದೆ, ಹಾಗೂ ಹೊನ್ನಮ್ಮನ ಹಳ್ಳ ಇದೆ. ಇದನ್ನೆಲ್ಲ ನೋಡಿದ್ರೆ ನಿಮಗೆ ಮೈ ರೋಮಾಂಚನ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಹೊಸಬ್ರು ಬಂದರೆ ಅಂತೂ ಭಾರಿ ಕಷ್ಟ ಆಗುತ್ತೆ. ಹಾಗಾಗಿ ನಿಧಾನ ಪ್ರಯಾಣ ಮಾಡಿದ್ರೆ ನಿಮ್ಮ ಜೀವಕ್ಕೆ ಯಾವುದೇ ಆಪತ್ತು ಇಲ್ಲ. ಮುಂದಿನ ಸಂಚಿಕೆಯಲ್ಲಿ ನಾನು ಇನ್ನಷ್ಟು ಹೆಚ್ಚು ಪ್ರವಾಸಿಗರನ್ನ ಭೇಟಿ ಮಾಡಿ ಅವ್ರ ಹತ್ರ ಮಾತಾಡಿಸ್ತೀನಿ. ಈಗ ನಾನು ನಿಮಗೆ ತೋರಿಸ್ತಕ್ಕಂತಹ ಸೂಕ್ಷ್ಮ ಸ್ಥಳಗಳು ಯಾವುದೆಂದರೆ ಇದು ಬಾಬಾ ಬುಡನ್ಗಿರಿ ಹಾಗೂ ಶೀತಳಯನಗಿರಿ, ಕಲ್ಲದಗಿರಿ, ಹೆಬ್ಬೆ ಫಾಲ್ಸ್, ಜರಿ ಫಾಲ್ಸ್ ಹಾಗೂ ಶೀತಳಯನಗಿರಿ, ಬಾಬಾ ಬುಡನ್ಗಿರಿ ಜೊತೆಯಲ್ಲೇ ಇದೆ. ಮುಳ್ಳಯ್ಯನಗಿರಿನೂ ಕೂಡ ಜೊತೆಯಲ್ಲೇ ಇದೆ. ಅದರ ನಂತರ ನಮಗೆ ಕಾಣಿಸ್ತಾ ಇರೋದು ದೇವಿರಮ್ಮನ ಬೆಟ್ಟ ಹಾಗೂ ಚಿಕ್ಕಮಗಳೂರಿನಲ್ಲಿ ಹೆಚ್ಚಾಗಿ ಬೆಳೆಯೋದು ಕಾಫಿ. ಇದನ್ನೆಲ್ಲ ತೋರಿಸ್ತಾ ಇವತ್ತಿನ ಸಂಚಿಕೆ ನಾನು ಮುಗಿಸ್ತೀನಿ. ಹಾಗೂ ನಿಮಗೆ ಈಗ ಮುಂಚೆ ಹೇಳಿದ ಹಾಗೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ. ಸಂಜೆವಾಣಿ 1982ರಿಂದ ನಿರಂತರವಾಗಿ ಸೇವೆ ಸಲ್ಲಿಸ್ತಾ ಇದೆ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಈ ನಮ್ಮ ಚಾನಲನ್ನು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ. ನೋಡಿ ವಾಹನ ಎಷ್ಟು ನಿಧಾನವಾಗಿ ಸಂಚರಿಸ್ತಾ ಇದೆ ಅಂತ. ಸೂಕ್ಷ್ಮ ಪ್ರದೇಶ, ಹಾಗಾಗಿ ಇಲ್ಲಿ ವಾಹನಗಳು ನಿಧಾನ ಹೋಗಬೇಕು. ಇದು ಹೆಬ್ಬೆ ಫಾಲ್ಸ್. ಹೆಬ್ಬೆ ಫಾಲ್ಸ್ ನೋಡಿದ್ರೆ ನಿಮಗೆ ಆಕರ್ಷಕವಾಗುತ್ತೆ. ಹಾಗೂ ಇಲ್ಲಿ ಕನ್ನಡ ಚಿತ್ರರಂಗದ ಬಹುತೇಕ ಸಿನಿಮಾಗಳು ಇಲ್ಲಿ ಚಿತ್ರೀಕರಣ ಆಗಿದೆ. ರಾಜ್ಯಾದ್ಯಂತ ಎಲ್ಲಾ ಕನ್ನಡ ಚಿತ್ರರಂಗದಲ್ಲಿ ಈ ಒಂದು ಸೀನ್ಗಳು ನೀವು ನೋಡಬಹುದು. ಅದನ್ನ ನಾನು ನಿಮಗೆ ಲೈವ್ ಅಲ್ಲಿ ತೋರಿಸ್ತಾ ಇದ್ದೀನಿ. ಜರಿ ಫಾಲ್ಸು ಹಾಗೂ ಕಾಫಿನಾಡಿನ ಪ್ರಮುಖ ಪ್ರವಾಸಿ ತಾಣಗಳನ್ನು ನಾನು ನಿಮಗೆ ತೋರಿಸಿದ್ದೀನಿ. ನಮ್ಮ ಚಾನಲ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಮತ್ತಷ್ಟು ಪ್ರವಾಸಿ ತಾಣಗಳಿಗೆ ಮುಂದಿನ ವಾರ ಪ್ರಯಾಣ ಬೆಳೆಸೋಣ. ನಮಸ್ಕಾರ.